ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಮತ್ತೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಟೆಂಪಲ್ಗೆ ಹೋಗಿ ಬಂದಂಗೆ ನಮ್ಮ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿತ್ತು. ನಂತರ ನಾನಿಲ್ಲಿ ಕೇಕ್ ತೊಗೊಂಡು ನನ್ನ ಫ್ರೆಂಡ್ ಬರ್ಡೇಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಆ್ಯನಿವರ್ಸರಿ ದಿನವೇ ಅವ್ರದ್ದು ಕೂಡ ಬರ್ಡೇ ಇತ್ತು. ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಜಸ್ಟ್ ತುಂಬ ಟೈಮ್ ಆಗಿತ್ತು. ನಾವು ಬಂದಾಗ ಆಲ್ಮೋಸ್ಟ್ ಒಂದು 8:30 9 ಗಂಟೆ ಅನಿಸುತ್ತೆ. ಸೊ ಆ ಟೈಮಲ್ಲಿ ಸರಿ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿ. ಅವ್ರ ಸೆಲೆಬ್ರೇಷನ್ ಎಲ್ಲ ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟಿದ್ರು. ನಾನು ಆವಾಗ ದೇವಸ್ಥಾನಕ್ಕೆ ಹೊರಟಿದ್ದೆ. ಹಾಗಾಗಿ ಸರಿ ನಾನು ಕೇಕ್ನ ಮೊದಲೇ ತಂದು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾಳೆ ಕಟ್ ಮಾಡಿಸಿದ್ರೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆವತ್ತೇ ಕಟ್ ಮಾಡಿಸಿದ್ರೆ ನನಗೂ ಖುಷಿ, ನನಗೂ ಸಮಾಧಾನ ಆಗುತ್ತೆ ಅಕ್ಕ ಅಂತ ಹೇಳ್ಬಿಟ್ಟು ನೈಟ್ 9 ಗಂಟೆಗೆ ಹೋಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಕೊಂಡು ಬಂದೆ. ಹಾಗೆ ಎಲ್ಲರೂ ಮಕ್ಕಳೆಲ್ಲ ಸೇರಿಕೊಂಡು ಅವರು ಮಾತಾಡ್ತಾನೇ ಇದ್ದು ಟೈಮ್ ಆಗಿತ್ತು. ಹೊರಡೋಣ ಅಂದ್ರೂ ಕೇಳ್ತಾನೆ ಇರಲಿಲ್ಲ. ಹಾಗೆ ಲೈಟಾಗೆ ಮಳೆ ಕೂಡ ಬರೋ ಥರನೇ ಆಗ್ತಾಯಿತ್ತು. ಗುಡುಗು ಸಿಡಿಲು ಬರ್ತಾಯಿತ್ತು. ಬಟ್ ಮಳೆ ಏನು ಬರ್ತಾ ಇರಲಿಲ್ಲ. ಈ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡೋಣ ಬೇಗ. ನಾವು ಇನ್ನೂ ಕೇಕ್ ಕಟ್ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಮನೆಗೆ ಹೋಗೋಣ ಅಂತ ನಾನು ನನ್ನ ಮಗಳನ್ನ ಕರೀತಾ ಇದ್ದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲರೂ ಕೂಡ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡು ಸ್ವಲ್ಪ ಹಾಗೆ ಒಂದಷ್ಟು ಹೊತ್ತು ಮಾತಾಡಿಕೊಂಡು ನಮ್ಮ ಮನೆ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗಳಿಗೆ ಬರೋದಕ್ಕೆ ಮನಸ್ಸಿರಲಿಲ್ಲ. ಇನ್ನೂ ಮಾತಾಡ್ಕೊಂಡಿದ್ಲು. ಇನ್ನು ಜಾಸ್ತಿ ಫೋಟೋಸ್ಗಳೆಲ್ಲ ತಗೊಂಡು ಫೋನೆಲ್ಲ ಹಿಡ್ಕೊಂಡು ಆ ವಿಡಿಯೋಸ್ ಈ ವಿಡಿಯೋಸ್ ನೋಡಿಕೊಂಡು ಅವರಿನ್ನು ಸೆಲೆಬ್ರೇಷನ್ ಮೂಡಲ್ಲೇ ಇದ್ದರು. ಸರಿ ಆಯ್ತಮ್ಮ ಹೊರಡೋಣ, ಟೈಮ್ ಆಯಿತು, ಹೊರಡೋಣ ಅಂದ್ಕೊಂಡು ಹೊರಟ್ವಿ. ಆಮೇಲೆ ನನಗಂತೂ ಸ್ವಲ್ಪ ಭಯನೇ ಆಗ್ತಾಯಿತ್ತು. ಏಕೆಂದರೆ ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತ. ಏಕೆಂದರೆ ಇಲ್ಲಿ ನಾವಿರೋ ಏರಿಯಾದಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ಕರೆಂಟ್ ಅಂತೂ ಬರೋದೇ ಇಲ್ಲ. ಹಾಗಾಗಿ ತುಂಬ ಭಯ ಆಗ್ತಾಯಿತ್ತು ನನಗೆ. ಯಾಕೆಂದರೆ ಆಲ್ಮೋಸ್ಟ್ ನೀವೇ ನೋಡಿದ್ರಲ್ಲ, ಬ್ಯಾಕ್ ಡ್ರಾಪ್ ಎಲ್ಲ ಮಾಡ್ಕೊಂಡಿದ್ದೆ. ಅಟ್ಲೀಸ್ಟ್ ಒಂದು ಕೇಕ್ ಕಟ್ ಮಾಡೋವಾಗ ಕರೆಂಟ್ ಇಲ್ಲ ಅಂದರೆ ಹೆಂಗೆ, ಆಮೇಲೆ ವೀಡಿಯೋ ಬೇರೆ ಮಾಡ್ಕೋಬೇಕಲ್ವಾ ಅಂತ ಅದೊಂದು ತಲೆಯಲ್ಲಿ ಓಡ್ತಾನೇ ಇತ್ತು. ಸದ್ಯ ಹೆಂಗೋ ಕರೆಂಟೇನು ಹೋಗಿರಲಿಲ್ಲ, ಮಳೆನೂ ಏನು ಬರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು ನನಗೂ. ಹಾಯ್, ಟೆಂಪಲಿಗೆಲ್ಲ ಹೋಗಿ ಬಂದ್ವಿ. ಹಾಗೆ ನನ್ನ ಫ್ರೆಂಡ್ ಬರ್ಡೇ ಇತ್ತು, ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿ ಬಂದ್ವಿ. ಆ ವಿಡಿಯೋಸ್ನ ಕೂಡ ಹಾಕಿದ್ದೆ, ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಈಗ ಬಂದು ನಮ್ಮ ಸೆಲೆಬ್ರೇಷನ್ ಆ್ಯನಿವರ್ಸರಿ ಕೇಕ್ ನಾವು ಕಟ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಈಗ ಕಟ್ ಮಾಡೋಣ ಅಂತ. ಟೈಮ್ ನೋಡ್ತಾ ಇದ್ದೀರಲ್ಲ, 10:10 ಆಗ್ತಾಯಿದೆ. ತುಂಬ ಟೈಮ್ ಆಯಿತು. ನಾನು ಏನೇನೋ ತುಂಬ ಪ್ಲ್ಯಾನ್ ಮಾಡಿರ್ತೀನಿ, ಬಟ್ ಏನಂತ ಗೊತ್ತಿಲ್ಲ. ಈ ನಡುವೆ ಯಾವುದೂ ವರ್ಕ್ ಆಗ್ತಾಯಿಲ್ಲ. ಎಲ್ಲ ಬರೀ ಫ್ಲಾಪ್ ಅಂತಾರಲ್ಲ, ಅದೇ ಥರ ಆಗ್ತಿದೆ. ಬಟ್ ಅದೆಲ್ಲದ್ರ ಮಧ್ಯೆ ಒಂದು ಖುಷಿ ಪಡೋ ಅಂಥ ವಿಚಾರ ಏನಂದರೆ, ಒಂದು ಅನ್ನೋದಕ್ಕಿಂತ ನಾನು ಯಾವುದೇ ಪ್ಲ್ಯಾನ್ ಮಾಡಲಿ ಅದೆಲ್ಲ ಫ್ಲಾಪ್ ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪನಾದರೂ ಖುಷಿ ಆಗ ಅಂತ ಒಂದೊಂದು ವಿಚಾರ, ಒಂದೊಂದು ಘಟನೆ ನಡೀತಾ ಇದೆ. ಸೊ ಅದೇ ನನಗೆ ಫುಲ್ ಖುಷಿ ಕೊಡ್ತಾ ಇದೆ. ಇವತ್ತು ಏನಂದರೆ, ನಾವೇನೇನೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದೆಲ್ಲ ಫೇಲ್ ಆಯಿತು. ಬಟ್ ಏನಂದರೆ, ಟೆಂಪಲ್ಗೆ ಹೋಗಿದ್ವಿ. ನಿಜವಾಗ್ಲೂ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಗೊತ್ತಿಲ್ಲ, ಲಕ್ಕಿ ಅನಿಸುತ್ತೆ. ಗರ್ಭಗುಡಿಗೆ ಬಿಟ್ಕೊಟ್ರು ಒಬ್ಬರು. ಸೊ ಹಾಗಾಗಿ ದೇವರಿಗೆ ಸೀರೆ ಎಲ್ಲ ಕೊಟ್ಟು ನೀಟಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಹಾಗಾಗಿ ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ಮಡ್ಲಕ್ಕಿ ಜೋಡಿಸ್ಕೊಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಅಷ್ಟೇ. ಈಗ ಬನ್ನಿ ನಮ್ಮ ಸೆಲೆಬ್ರೇಷನ್ ಶುರು ಮಾಡೋಣ. ಇದು ನಮ್ಮ 15ನೇ ವರ್ಷಕ್ಕೆ ನಾನು ಸಣ್ಣದಾಗೆ ಇದೊಂದು ಪಾರ್ಟಿ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ನಮ್ಮ ಸೆಲೆಬ್ರೇಷನ್ ಮುಗಿಯುತ್ತೆ. ನೋಡೋಣ. ನಾನು ತುಂಬ ಏನೋ ಪ್ಲ್ಯಾನ್ ಮಾಡಿದೆ, ಬಟ್ ಅದು ನೋಡೋಣ, ನಾಳೆನಾದರೂ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಹ್ಮ್. ಈಗ ಇಷ್ಟೇ ಸೆಲೆಬ್ರೇಷನ್ ಮಾಡಿ ಮುಗಿಸಿ ಮಲ್ಕೊಳ್ಳೋದಷ್ಟೇ. ಊಟ ಎಲ್ಲ ಹೊರ್ಗಡೆನೇ ಮಾಡ್ಕೊಂಬಂದ್ವಿ. ಬರ್ತಾ ಹಂಗೆ ಆನ್ ದ ವೇ ದೋಸೆ ತಿನ್ಕೊಂಡು ಬಂದ್ವಿ. ಆಲ್ ಟೈಮ್ ಫೇವ್ರೇಟ್ ನಮಗೆ ದೋಸೆ ಮತ್ತು ಇಡ್ಲಿ ಅಂದರೆ. ಸೊ ಹಾಗಾಗಿ ದೋಸೆ ತಿನ್ಕೊಂಡು ಬಂದ್ವಿ. ಬನ್ನಿ ಇವಾಗ ಸೆಲೆಬ್ರೇಷನ್ ಮಾಡೋಣ. ಈ ರೀತಿಯಾಗಿ ನಾನು ಎಲ್ಲನೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೆ. ಹಾಗೆ ಲೈಟ್ ಆಫ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬಹುದು. ಹಾಗೆ ಈಗ ನಾನು ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. 15 ವರ್ಷ ಹೇಗೆ ಕಳೀತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನೀವು ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯ ಅಂತಲೇ ನಾನು ಅನ್ಕೊತೀನಿ. ನಿಮ್ಮನ್ನ ಮದುವೆ ಆಗಿರೋದಕ್ಕೆ ನಾನು ಯಾವತ್ತೂ ಕೂಡ ಪಶ್ಚಾತ್ತಾಪ ಆಗಲಿ ಬೇಜಾರಾಗಲಿ ನನಗಾಗೇ ಇಲ್ಲ. ನಾನು ಕೊಡೋ ಕಾಟನ, ನಾನು ಮಾಡೋ ತರಲೆನ ಎಲ್ಲನೂ ಕೂಡ ಸಹಿಸ್ಕೊಂಡಿದ್ದೀರಾ. ಕೆಲವೊಂದು ಸರಿ ಅಂತೂ ಸಿಕ್ಕಾಪಟ್ಟೆ ನಿಮ್ಮನ್ನ ಡಾಮಿನೇಟ್ ಮಾಡಿರ್ತೀನಿ. ನೀವು ಮಾಡೋ ಕೆಲಸಗಳನ್ನೇ ಸರಿ ಇಲ್ಲ ಅಂತ ಹೇಳಿರ್ತೀನಿ. ಅದನ್ನೆಲ್ಲನೂ ಕೂಡ ನೀವು ಸಹಿಸ್ಕೊಂಡು ನನ್ನ ಜೊತೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಐ ಲವ್ ಯು ಸೋ ಮಚ್. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನನಗೆ ಗೊತ್ತು ನೀವು ಕೂಡ ನನ್ನ ತುಂಬ ಪ್ರೀತಿಸ್ತೀರಾ ಅಂತ. ಹಾಗೆ ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಂತಲೂ ಗೊತ್ತು. ಹೀಗೆ ಸಪೋರ್ಟ್ ಮಾಡ್ತಿರ್ತೀರಾ ಅಂತಲೂ ಗೊತ್ತು. ಇದೆಲ್ಲನೂ ಯಾಕಪ್ಪ ಇವರು ಇಲ್ಲಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಇದನ್ನೆಲ್ಲ ನಾನು ನೇರವಾಗಿ ನನ್ನ ಹಸ್ಬೆಂಡ್ ಹತ್ರನೇ ಹೇಳಿದ್ದೀನಿ. ಆದರೂ ಏನಂದರೆ, ಇದು 15 ವರ್ಷ ಆಯಿತು ನಾವು ಮದುವೆ ಆಗಿ. ನಮ್ಮ ಲೈಫಲ್ಲಿ ಯಾವುದೂ ಕೂಡ ಈ ರೀತಿಯಾದಂಥ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನೋದು ನಾವು ಕ್ರಿಯೇಟ್ ಮಾಡಿಕೊಂಡೇ ಇರಲಿಲ್ಲ. 10ನೇ ವರ್ಷಕ್ಕೆ ನಾವು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅನಿವಾರ್ಯ ಕಾರಣಗಳಿಂದ ಆಗಲೇ ಇಲ್ಲ. ಬಟ್ ಹಾಗಾಗಿ ಈಗ 15 ವರ್ಷ ಈಗ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದನ್ನು ಹೇಳ್ಕೊಂಡ್ರೆ ಒಂದು ಮೆಮೊರಿ ನನಗೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತುಗಳನ್ನ ಹಾಡಿದೆ. ಹಾಗೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಈ ಸೆಲೆಬ್ರೇಷನ್ನು ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.